ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮಿನಿ ಹಾರಿಕಾ. ಸೊ ಇವತ್ತು ಏನು ಅಂತ ಹೇಳಿದರೆ ವಿಶು. ಸೊ ಹ್ಯಾಪಿ ವಿಶು ಟು ಎವ್ರಿ ಒನ್. ಆದ ಕಾರಣ ಸ್ಪೆಷಲ್ ಎಲ್ಲ ಉಂಟು ವಿಶು ದಿನ. ನಮ್ಮ ಮನೇಲಿ ನಾವು ಕಣಿಯೆಲ್ಲ ಇಟ್ಟಾಯಿತು. ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಸೊ ಅಜ್ಜಿ ಮನೆಗೆ ಹೋಗೋ ಮುಂಚೆ ನಾನೊಂದು ಟ್ರೆಡಿಷ್ನಲ್ ಡ್ರೆಸ್ ಹಾಕಬೇಕು ವಿಶು ಆಲ್ಸೋ. ಹೇ ಗಾಯ್ಸ್, ಸೊ ಸಾರಿ ಎಲ್ಲ ಉಟ್ಟಿದ್ದೇನೆ, ಹಾಫ್ ಸಾರಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸೊ ನನ್ನ ಹತ್ರ ಹಾಫ್ ಸಾರಿ ಇಲ್ಲ. ಸೊ ಆದ ಕಾರಣ ನಾನು ಸಾರಿನ ಹಾಫ್ ಸಾರಿ ಮಾಡಿದ್ದಾನು. ಆ್ಯಂಡ್ ಇದು ನನ್ನ ಔಟ್ಫಿಟ್. ಆ್ಯಂಡ್ ಇದತ್ತು ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದಿದ್ದೇನೆ. ಅದನ್ನು ನೆಕ್ಸ್ಟ್ ಇನ್ನೊಂದು ಔಟ್ಫಿಟ್ ಹಾಕಬೇಕು. ಇನ್ನೊಂದು ಔಟ್ಫಿಟ್ ಹಾಕಿ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು. ಅಜ್ಜಿ ಮನೆಗೆ ಹೋಗಿಬಿಟ್ಟು ಅಲ್ಲಿ ಊಟ ಅಲ್ಲ ಅಲ್ಲಿ ಇರೋದು. ಸೊ ಅಲ್ಲಿ ಊಟ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬರಲಿಕ್ಕೆ. ಸೊ ಹಾಗೆ ಸೊ ನನ್ನ ಐಲೈನರ್ ಆ್ಯಕ್ಚುಲಿ ಕಾಣ್ತಾ ಇರಲಿಲ್ಲ. ಸೊ ನಾನು ಐಲೈನರ್ ಹಾಕಲಿಲ್ಲ. ಲೈಕ್ ದೇರ್ ಇಸ್ ನೋ ಐಲೈನರ್. ನಾನು ಹಾಕಲಿಲ್ಲ. ನಾನು ಐಲೈನರ್ ಕಾಣಿಯಾಗಿದೆ. ಹಾಗೆ ಒಂದು ಸಿಂಪಲ್ ಲುಕ್ ಥರ ಮಾಡಿ. ಸೊ ಗೈಸ್, ಇದು ನನ್ನ ಸೆಕೆಂಡ್ ಔಟ್ಫಿಟ್. ಸೊ ಇದು ನನ್ನ ಔಟ್ಫಿಟ್. ಸೊ ಇದು ಎರಡನೇ ಡ್ರೆಸ್ ನಾನು ಹಾಕಿದೆ. ಸೊ ಇವಾಗ ಟೈಮ್ ಬಂದು 10:32 ಆಯಿತು. 10:32ಗೆ ನಾವು ಅಜ್ಜಿ ಮನೆಗೆ ಹೋಗೋದು. ಅಜ್ಜಿ ಮನೆಗೆ ಅಲ್ಲಿ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಾವಲ್ಲಿ ಹೋಗಿ ಹೆಲ್ಪ್ ಮಾಡುವ. ಫುಡ್ ಪ್ರಿಪೇರ್ ಮಾಡಿಬಿಟ್ಟು ನಮಗೆ ಬಡಿಸ್ಲಿಕ್ಕೆ ಉಂಟು. ನಮ್ಮ ಪಿಜ್ಜಾ ಅವರಿಗೆ ಬಡಿಸ್ಲಿಕ್ಕೋಸ್ಕರ ನಾವಲ್ಲಿ ಹೋಗ್ತೇವೆ. ಯಾವತ್ತು ಓಣಂ ಮತ್ತು ವಿಶುಗೆ ಯಾವತ್ತಲ್ಲಿ ಬಡಿಸ್ತಾರೆ. ಸೊ ಅಲ್ಲಿ ನಾವು ಹೋಗೋದು, ಅಮ್ಮ ಈಗ ಹೋಗೋದು. ಸೊ ಹ್ಯಾಪಿ ವಿಶು ಟು ಎವ್ರಿವನ್. ಸೊ ಗೈಸ್, ನಾವು ಅಜ್ಜಿ ಮನೆಗೆ ಹೋಗೋ ಮುಂಚೆ ಇದು ದೇವಸ್ಥಾನ ಆಯಿತಾ. ಈ ದೇವಸ್ಥಾನಕ್ಕೆ ಹೋಗಿ ನಮಸ್ಕರಿಸಿ ಮತ್ತು ಹೋಗುವ ಅಂತ ತಿಳ್ಕೊಂಡ್ವಿ. ಸೊ ಆಯಿತು, ನಮ್ಮ ದೇವಸ್ಥಾನ ಆ್ಯಕ್ಚುಲಿ ಕಟ್ತಾ ಇದ್ದಾರೆ ಅಲ್ಲಿ. ಇದೀಗ ಒಂದು ಪರ್ಮನೆಂಟ್, ಒಂದು ಟೆಂಪ್ರವರಿ ದೇವಸ್ಥಾನ ಇಲ್ಲಿ ಕಟ್ಟಿಟ್ಟಿದ್ದಾರೆ. ಸೊ ನಾವು ಅಲ್ಲಿಂದ ಲೈಕ್ ಪ್ರೇಯರ್ ಮಾಡಿಬಿಟ್ಟು ನಾವೀಗ ಹೋಗ್ತಾ ಇದ್ದೇವೆ ನಮ್ಮ ಅಜ್ಜಿ ಮನೆಗೆ. ಸೊ ಗೈಸ್, ನಾವೀಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಹಿಂಗೆ ಮನೆಗೆ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಎರಡು ದಾರಿ ಉಂಟು. ಒಂದು ರೋಡ್ ಸೈಡಲ್ಲಿ ಹೋಗುವ ದಾರಿ, ಮತ್ತೊಂದು ಆಚೆ ಕಾಡಲ್ಲಿ ಹೋಗುವ ದಾರಿ. ಹಾಗೆ ಎರಡು ದಾರಿ. ಸೊ ರೋಡಲ್ಲಿ ಬರುವ ದಾರಿಯಲ್ಲಿ ತುಂಬ ಮನೆ ಇರ್ತದೆ. ಸೊ ಆದ ಕಾರಣ ನಾವು ಹೀಗೆ ಬರೋ ಟೈಮಲ್ಲಿ ಅವರೆಲ್ಲ ಅಲ್ಲಿ ಹೊರಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಯಾರಾದರೂ ಸಿಕ್ಕಿದ್ರೆ ಅಲ್ಲಿ ಅವರೊಟ್ಟಿಗೆ ಮಾತಾಡಲಿಕ್ಕೆ ಅರ್ಧ ಗಂಟೆ ಇರ್ತದೆ. ನನ್ನಮ್ಮ ಆಯಿತಾ, ನನ್ನಮ್ಮ ಅಲ್ಲಿ ಅವರೊಟ್ಟಿಗೆ ಮಾತ್ರ ಅರ್ಧ ಗಂಟೆ ಇರ್ತದೆ. ನಾವು ಬಂದದ್ದು ಆ್ಯಕ್ಚುಲಿ 10:20ಗೆ. ಈಗ 11:19 ಆಯಿತು. ನಾವು ಅದೇ ಪ್ಲೇಸಲ್ಲಿ ಆಗಲೇ ಇದ್ವಿ. ಇವಾಗ ಸಲ್ಲೇ ಇದ್ದೇವೆ ನಾವು, ಆಯಿತಾ. ಎರಡನೇ ಮನೆ ಇತ್ತು. ಆ ಎರಡನೇ ಮನೆಗೆ ನಾವು ಹೇಳಿದ್ವಿ ಊಟ ಮಾಡಿಬಿಟ್ಟು ಮತ್ತೆ ಬರ್ತೇವೆ ಅಂತ. ಇಲ್ಲದ ಅಲ್ಲಿ ಸಹ ಕಾಯ್ದುಬಿಟ್ಟು ಈಗ 1 ಗಂಟೆ ನಾವು ಇಲ್ಲಿ ತಲುಪ್ತಾ ಇದ್ವಿ. ಈಗ ಅಷ್ಟು ಮಾತ್ರ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಗ್ರಿಪ್ ಹಿಡ್ಕೊಂಡು ನಡಿಬೇಕು. ಎಲ್ಲಿಯಾದರೂ ಚೂರು ಸ್ಲಿಪ್ ಆದರೆ ಅಲ್ಲಿ ತನಕ ನೀವು ಅಲ್ಲಿ ಎಂಡ್ ಆಗೋದು. ಇಲ್ಲಿಂದ ಜಾರಿದ್ರೆ ಅಲ್ಲಿ ತನಕ ಎಂಡ್ ಆಗುತ್ತೆ. ಇದು ನನ್ನ ಅಜ್ಜಿ ಮನೆ. ನನ್ನ ಅಜ್ಜಿ, ನನ್ನ ಅಜ್ಜಿ. ಮತ್ತು ನಮಗೆ ವಿಶು ಕೈ ನೀಟ ಸಿಕ್ಕಿತ್ತು. ಅದಂತ ಹೇಳಿದ್ರೆ ಹಿರಿಯರು ನಮಗೆ ದುಡ್ಡು ಕೊಡೋದು, ಅದು ವಿಶುವಲ್ಲಿ. ನಾವು 3 ಜನರಿಗೆ ಬಡಿಸ್ತಾ ಇದ್ದೇವೆ. ಸೊ ಆದ ಕಾರಣ 3 ಎಲೆ. ಈ ಸಲ ವಿಶುಗೆ ಅಪ್ಪ ಡ್ಯೂಟಿಗೆ ಹೋಗಿದ್ರು. ಆದ ಕಾರಣ ಬರಲಿಕ್ಕಾಗಲಿಲ್ಲ. ಮತ್ತು ಅಣ್ಣನಿಗೆ ಸಹ ಬರಲಿಕ್ಕಾಗಲಿಲ್ಲ. ಇದು ಆ್ಯಕ್ಚುಲಿ ಫಸ್ಟ್ ಮಗು.
ಇದು ಸೆಕೆಂಡ್. ಫಸ್ಟ್ ಮಗುದು ಫುಲ್ ಪ್ಯಾಟರ್ನ್ ಇರೋದು, ಸೆಕೆಂಡ್ ಮಗು ಫುಲ್ ವೈಟ್. ಅದರದ್ದು ಅರ್ಧ ಕಲರ್ ಇದಕ್ಕೆ ಸಿಕ್ಕಿದ್ದು.